ಸರ್, ಹೇಗೆ ಅನಿಸ್ತಿದೆ ಇವತ್ತು ಕಂಪ್ಲಿ ವಾತಾವರಣ? ಇವತ್ತು ಹೊಸಕೋಟೆ ಜಗದೀಶ್ ಅವ್ರದ್ದು ಹುಟ್ಟಿದಬ್ಬ ಪ್ರಯುಕ್ತ ಇವತ್ತು ಸಮಾಜನ ಒಗ್ಗೂಡಿಸಿ ಒಂದು ವೇದಿಕೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ತಾವು ರಾಜ್ಯಾಧ್ಯಕ್ಷರು, ಇದಕ್ಕೆ ತಮ್ಮ ಅಭಿಪ್ರಾಯ? ನನ್ನ ಸಹೋದರ ಬಳ್ಳಾರಿ ಜಿಲ್ಲಾ ವೀರಶೈವ ಲಿಂಗಾಯತ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕೋಟೆ ಅವರ ಜನ್ಮದಿನದ ಪ್ರಯುಕ್ತ ಅದನ್ನು ನೆಮ್ಮವಾಗಿಟ್ಕೊಂಡು ಇವತ್ತು ಸರ್ವಧರ್ಮದ ಎಲ್ಲ ಧರ್ಮಗಳನ್ನ ಒಂದು ಕಡೆ ಸೇರಿಸಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳನ್ನ ಕರೆದು ಅವರೆಲ್ಲರಿಗೂ ಪ್ರೋತ್ಸಾಹನ ಜೊತೆಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯ ಮಾಡಿದ್ರು. ಬಹಳ ಶ್ಲಾಘನೀಯ ಕೆಲಸವಾಗಿದೆ. ಇದು ಇತರರು ಮಾಡಬೇಕಂತ ಮಾದರಿ ಕೆಲಸ. ಅದನ್ನೇ ನಾನು ಹೇಳ್ತಾ ಇದ್ದೆ. ಇದನ್ನು ಪ್ರಚಾರ ಏನಕ್ಕೆ ಮಾಡಬೇಕು ಎಲ್ಲರೂ ಅಂದರೆ ಈ ಪ್ರಚಾರವನ್ನು ನೋಡಿಕೊಂಡು ಪ್ರೇರಣೆಯಾಗಿ ತಗೊಂಡು ಮತ್ತೊಬ್ಬರ ಸಹಿತ ಇಂಥ ಕೆಲಸವನ್ನು ಮಾಡುವಂತಾಗಲಿ. ಏನು ಭಗವಂತ ಇವತ್ತು ನಮ್ಮ ಹೊಸಕೋಟೆ ಜಗದೀಶ್ಗೆ ಮತ್ತಷ್ಟು ಇಂಥ ಕಾರ್ಯಗಳನ್ನ ಮಾಡುವಂಥ ಶಕ್ತಿಯನ್ನು ಈ ಜನ್ಮದಿನದ ಸಂದರ್ಭದಲ್ಲಿ ಕೊಡಲಿ ಅಂತ ನಮ್ಮ ಮಾಧ್ಯಮದ ಹೊಸಕೋಟೆ ಜಗದೀಶ್ ಅವರ ಕ್ಷೇತ್ರದಲ್ಲಾಗಲಿ ಮತ್ತು ಕಂಪ್ಲಿ ತಾಲೂಕಿನಲ್ಲಾಗಲಿ ಅವರು ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಎಂಬುದು ಅಭಿಮಾನಿಗಳು ಹೇಳ್ತಿದ್ದಾರೆ ಸರ್. ಹಾಗೇನಾದರೂ ಒಂದು ವೇಳೆ ಅವರು ಸ್ಪರ್ಧಿಸ್ತಾರೆ, ತಮ್ಮ ವೇದಿಕೆಯಿಂದ ಎಲ್ಲ ಸಹಕಾರ ಇರುತ್ತೆ ಸರ್? ನೋಡಿ, ವೀರಶೈವ ಲಿಂಗಾಯತ ಮಹಾವೇದಿಕೆ ನೀವೇನು ಸ್ಥಾಪನೆ ಮಾಡಿದ್ರಿ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ನನ್ನ ಸಮುದಾಯದ ಯುವಕರನ್ನ ಮುಂದಕ್ಕೆ ಲೀಡರ್ಗಳು ಮಾಡೋದಂತೆ. ವಿ ಆರ್ ಎ ಫ್ಯಾಕ್ಟ್ರಿ ಟು ಕ್ರಿಯೇಟ್ ಲೀಡರ್ಸ್. ನಮಗೆ ಅದು ಹೆಮ್ಮೆ ಅನ್ನಿಸ್ತದೆ. ನಮ್ಮ ವೇದಿಕೆಯಲ್ಲಿ ಯಾರೋ ನಾಳೆ ದಿವಸ ರಾಜಕಾರಣದಲ್ಲಿ ಹೋಗಿ ಪ್ರಜ್ವಲವಾಗಿ ಬೆಳಗಿದ್ರೆ ಅದಕ್ಕಿಂತ ದೊಡ್ಡ ಸುಖ ಸಂತೋಷ ನಮ್ಗೆ ಇನ್ನೊಂದು ಇರೋದಿಲ್ಲ. ನಾನು ಜಗದೀಶ್ ಹೊಸಕೋಟೆಗೆ ಈ ಟೈಮಲ್ಲಿ ಶುಭ ಆರೈಕೆಯನ್ನು ಹಾರೈಸ್ತೀನಿ. ಅದು ಒಳ್ಳೆಯ ದೊಡ್ಡ ವೇದಿಕೆಯ ಸಪೋರ್ಟ್ ಆಗಿರ್ತಕ್ಕಂಥವಾಗಿ ನಮ್ಮ ಬೆಂಬಲ ನಮ್ಮ ಸಹೋದರರಿಗೆ. ಓಕೆ.